ಡಿ.ಕೆ. ಶಿವಕುಮಾರ್ ಎಂಬ ಹೆಸರು ನಾನು ಅಜಯನಿಗೆ ನಮಿಸೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಅಜಯನ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅಜ್ಜನ ಅವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈಗ ಡಿ.ಕೆ. ಯುಗ ಪ್ರಾರಂಭ ಆಗಿದೆ. ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವಾಗ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ರು. ರಾಜ್ಯಪಾಲರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಆ ಮೂಲಕ ಸಿದ್ದರಾಮಯ್ಯನವರು ಮೊದಲು ವೇದಿಕೆಯಲ್ಲಿ ಇಟ್ಟಂತಹ ಅಜ್ಜಯ್ಯನವರ ಫೋಟೋಗೆ ನಮಸ್ಕರಿಸಿ ಅದಾದ ಮೇಲೆ ಪ್ರತಿಜ್ಞಾ ವಿಧಿಯನ್ನು ಅವರ ತಾತ ಗಂಗಾಧರ ಅಜ್ಜನವರ ಹೆಸರಿನಲ್ಲಿ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆದ ಮೇಲೆ 13 ಜನ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. BTM ಲೇಔಟ್ ಕ್ಷೇತ್ರದ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು, ಹಾಗೆ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಕೃಷ್ಣ ಬೈರೇಗೌಡರು, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ MLC ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಚಿವರಾಗಿ ಈಗ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಜೊತೆಗೆ ಹೆಬ್ಬಾಳ ಕ್ಷೇತ್ರದ ಶಾಸಕ ಬೈರತಿ ಸುರೇಶ್ ಅವರು ಕೂಡ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ವಿಜಯಪುರದ ಬಬಲೇಶ್ವರದ ಶಾಸಕರಾದಂಥ MB ಪಾಟೀಲ್ರು ಕೂಡ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಜೊತೆಗೆ ಬೀದರ್ ಸೇಡಂನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದರು. ಏಕೈಕ ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸರ್ಕಾರದ ಏಕೈಕ ಉಪಮುಖ್ಯಮಂತ್ರಿಯಾಗಿ ತುಮಕೂರಿನ ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಯುಗ, ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರದ ಪರ್ವ ಇದೀಗ ಶುರುವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕ ಮುಗಿದಿದೆ. ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇದೀಗ ತಮ್ಮ ಅಧಿಕಾರವನ್ನು ಚಲಾಯಿಸುವ ಪ್ರತಿಜ್ಞಾ ವಿಧಿಯನ್ನು ಪಡೆದಿದ್ದಾರೆ. ನಿಶ್ಚಿತ. ಇದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಸರ್ ನೀವು ಕೂಡ ಆಗ್ಲೇ ಡಿಸ್ಕಸ್ ಮಾಡ್ತಾ ಇದ್ರಿ, ಏನಂತ ಅಂದ್ರೆ ಇಲ್ಲಿ ಬಹುತೇಕರು ಬೆಂಗಳೂರಿನವರೇ ಇದ್ದಾರೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಮಾರಂಭದಲ್ಲಿ. ಏನು ಡಿಸ್ಟ್ರಿಕ್ಟ್ ವೈಸ್ ಹೌದು, ಏನಾಗ್ತಾ ಇದೆ ಅಂದ್ರೆ ನನಗೆ ಈಗ ಒಂದು ಆ್ಯಕ್ಚುಲಿ ಅಧಿಕಾರ ಯಾವ ರೀತಿ ಇದು ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ ನನಗೆ ಚರ್ಚೆ ಮಾಡೋದು. ಯಾಕಂದರೆ ಇನ್ನೂ ಮತ್ತೊಂದು ಹಂತದ ಪ್ರಮಾಣ ವಚನ ಸಂಪುಟ ಪುನಾರಚನೆ ಆಗುತ್ತೆ ಇನ್ನೇನು 20 ದಿನಗಳಲ್ಲಿ ಅಂತಾರೆ. ಆ ಸಂಪುಟ ಪುನಾರಚನೆ ಅನ್ನೋದು ಒಂಥರ ಗಜಪ್ರಸವದ ಥರ ಇರುತ್ತೆ. ಆ ರಾಜಕೀಯ ಕಾರಣಗಳು, ರಾಜಕೀಯ ಕಾಲ ಕೂಡಿ ಬರಬೇಕು. ಬೇರೆ ಏನಾದರೂ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಯಿತು ಅಂದರೆ ಅದು ಹಾಗೆ ನೆನೆಗುದಿಗೆ ಬಿದ್ದುಬಿಡುತ್ತೆ. ಈಗ ನೀವು ನೆನಪಿರ್ಬೋದು, ಕಳೆದ 1 ವರ್ಷದಿಂದ ಸಂಪುಟ ವಿಸ್ತರಣೆ ಅಂತ ಹೇಳಿ ದೆಹಲಿಗೆ ಹೋಗಿದ್ದೇ ಆಯಿತು, ಬಂದಿದ್ದೇ ಆಯಿತು. ನಾವೆಲ್ಲ ಮಂತ್ರಿ ಸ್ಥಾನಕ್ಕೆ ಸೇರ್ಬೇಕಂತ ಎಷ್ಟು ಜನ ಹೋಗಿ ಬಂದರು, ಅದು ಆಗಿರಲೇ ಇಲ್ಲ. ಅದೇ ರೀತಿ ಈಗೇನೋ ಒಂದು ಆಗಿದೆ. ಇನ್ನೇನು 20 ದಿನಗಳಲ್ಲಿ 1 ತಿಂಗಳಲ್ಲಿ ಮತ್ತೊಂದು ಹಂತದ ಸಂಪೂರ್ಣ ಸಂಪುಟವನ್ನು ನಾವು ರಚಿಸ್ತೀವಿ ಅಂತ ಏನು ಹೇಳ್ತಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಆದಾಗಲೇ ಗೊತ್ತಾಗುತ್ತೆ. ಬಟ್ ಅಲ್ಲಿವರೆಗೂ ಪ್ರಾದೇಶಿಕ ಅಸಮಾನತೆಯಲ್ಲಿ ಎದ್ದು ಕಾಣ್ತಾ ಇದೆ. ಪ್ರಾದೇಶಿಕವಾಗಿ ನ್ಯಾಯ ಸಿಕ್ಕಿಲ್ಲ. ಈಗ ನೋಡಿ, ಬೆಂಗಳೂರಿನವರೇ ಅರ್ಧಕ್ಕರ್ಧ, ಈ ಕ್ಯಾಬಿನೆಟ್ನ ಅರ್ಧಕ್ಕರ್ಧ ಸಚಿವರು ಬೆಂಗಳೂರಿನವರು ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು, ಬೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಡಿ.ಕೆ. ಶಿವಕುಮಾರ್, KJ ಜಾರ್ಜ್ ಎಲ್ಲ ಬೆಂಗಳೂರಿನವರೇ. ಹೊರಗಿನವ್ರು ಯಾರಿದ್ದಾರೆ? ಓಕೆ, ಯತೀಂದ್ರ ಸಿದ್ದರಾಮಯ್ಯ ಕುರುಬ ಸಮುದಾಯ ಮೈಸೂರನ್ನ ಪ್ರತಿನಿಧಿಸಿದ್ರೆ ಬೆಂಗಳೂರಿನ ಬೈರತಿ ಸುರೇಶ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಅಲ್ಲಿ ಓಕೆ ಶರಣ್ ಪ್ರಕಾಶ್ ಪಾಟೀಲ್ ಹೌದು ಕಲ್ಯಾಣ ಕರ್ನಾಟಕ, ಬೀದರ್ನ ಸೇಡಂನವ್ರು ಇದ್ದಾರೆ, MB ಪಾಟೀಲ್ ಬಬಲೇಶ್ವರದವ್ರು ಇದ್ದಾರೆ, ಕರಾವಳಿಯವ್ರು ಯಾರೂ ಇಲ್ಲ, ಮಲೆನಾಡಿನವ್ರು ಯಾರೂ ಇಲ್ಲ. ಓಕೆ, ಯಾವ ರೀತಿಯ ಮೆಸೇಜನ್ನು ಡಿ.ಕೆ. ಶಿವಕುಮಾರ್ ಕೊಡ್ತಾ ಇದ್ದಾರೆ ಅಂತ. ಸತೀಶ್ ಜಾರಕಿಹೊಳಿ ಅಫ್ಕೋರ್ಸ್ ಅವರು ಉತ್ತರ ಕರ್ನಾಟಕ, ಅವರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಇನ್ನುಳಿದಂತೆ ಈ ಸಚಿವ ಸಂಪುಟ ಏನಂದರೆ, ಅವಾಗ ನಿಶ್ಚಿತ ನೀವು ಹೇಳ್ದಂಗೆ ಈ ಹಳೆ ಬಸ್ಸಿಗೆ ಹೊಸ ಡ್ರೈವರ್ ಅನ್ನೋ ಥರ ಯತೀಂದ್ರ ಸಿದ್ದರಾಮಯ್ಯ, UT ಖಾದರ್ ಇದ್ದಾರೆ, ಕರಾವಳಿಯಿಂದ UT ಖಾದರ್ ಇದ್ದಾರೆ, UT ಖಾದರ್. ಈ ರೀತಿಯ ಸಚಿವ ಸಂಪುಟ ಪ್ರಾದೇಶಿಕ ಒಂದು ಅಸಮಾನತೆಯನ್ನು ಎತ್ತಿ ತೋರಿಸ್ತಾ ಇದೆ. ಜೊತೆಗೆ ಜಾತಿವಾರಿ ಸಮೀಕರಣ, ಇದೆಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಅವರು ಸಂಪುಟ ಪುನಾರಚನೆ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಇವತ್ತು ಫೈನಲಿ ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಏನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾಡಿದಂತಹ ಹೋರಾಟ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮುಂದೆ ಈಗಾಗಲೇ CM ಆಗೋಗಿದೆ. ಅವರು ಸಾಕಷ್ಟು ಸವಾಲುಗಳಿದೆ. ಅವರು ಸಂಘಟನಾತ್ಮಕವಾಗಿ ಯಾವ ರೀತಿ ಈ ಬಾರಿ ಕಳೆದ 2023ರ ಚುನಾವಣೆಯಲ್ಲಿ ಅವರು ಅಧಿರಥ ಮಹಾರಥ ಸಾಧನೆಗಳನ್ನ, ಅದರಲ್ಲೂ ಏನು ಸಾಕಷ್ಟು ರ್ಯಾಲಿಗಳನ್ನ ಮಾಡೋದ್ರ ಮೂಲಕ, ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ, ವೇದಿಕೆಗಳನ್ನ, ಅದರಲ್ಲೂ ಯೂತ್ಸ್ ಅನ್ನುವಂಥದ್ದಕ್ಕೆ ಹೆಚ್ಚಿನ ಹೊತ್ತನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಬಿಂಬಿಸ್ಕೊಂಡೇ ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಯೂತ್ಸ್ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿಲ್ಲ. ಎಲ್ಲಿದ್ದಾರೆ? ಯಾರು ಯೂತ್ಸ್ ಇದ್ದಾರೆ ಇಲ್ಲಿ? ರಾಮಲಿಂಗಾರೆಡ್ಡಿ ಏನು ಯೂತ್ಸ್ ಅಲ್ಲ, KJ ಜಾರ್ಜ್ ಏನು ಯೂತ್ಸ್ ಅಲ್ಲ. ಓಕೆ, ಯಾರಿದ್ದಾರೆ ಇಲ್ಲಿ? ಇನ್ನು ಕೃಷ್ಣ ಬೈರೇಗೌಡರು, ಬೈರತಿ ಸುರೇಶ್, ಯತೀಂದ್ರ ಆಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ
ಏನು ಈ ನಡೆ ಏನಿದೆ ಸಾಕಷ್ಟು ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಇದೇನು ಗೊತ್ತಾ ನಿಶ್ಚಿತ, ಈ ಕ್ಯಾಬಿನೆಟ್ ಏನಿದೆಯಲ್ಲ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲ ಇದು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲ. ಇದು ಸಿದ್ದರಾಮಯ್ಯನವರ ಪಟ್ಟಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟೇ. ಈ ಹಿಂದೆ ಸಿದ್ದರಾಮಯ್ಯನವರ ಯಾರಿದ್ದಾರೆ ಅವರ ಪಟ್ಟಿ. ಎಸ್, ಇದು ಡಿ ಕೆ ಯುಗಾರಂಭ ಅಂತ ನಾವೇನು ಮಾತಾಡ್ತಿದ್ವಿ. ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಆಡಳಿತದ ಯುಗ ಈಗ ಪ್ರಾರಂಭವಾಗಿದೆ. ಈಗ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಸಚಿವರಿಗೆ ಖಾತೆಗಳ ಹಂಚಿಕೆ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸ್ಪೀಕರ್ ಯಾರು ಅನ್ನೋಂಥ ಚರ್ಚೆ ಶುರು ಆಗ್ತಾ ಇದೆ. ಸ್ಪೀಕರ್ ಬೇಕಲ್ಲ, ಈಗ ಮೊದಲು ಸ್ಪೀಕರ್ ಆಯ್ಕೆ ಆಗ್ಬೇಕು. ಸ್ಪೀಕರ್ ಮೋಸ್ಟ್ಲಿ ನನಗೆ ಅನ್ಸಿರೋ ಪ್ರಕಾರ ಎಚ್ ಕೆ ಪಾಟೀಲ್ ಆಗ್ಬೋದು ನಿಶ್ಚಿತ. ಯಾಕಂದ್ರೆ ಎಚ್ ಕೆ ಪಾಟೀಲ್ ಸಚಿವರಾಗಿ ಮಂತ್ರಿಯಾಗಿ ಇಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿಲ್ಲ. ಎಚ್ ಕೆ ಪಾಟೀಲ್ ಅವರ ಸಮಕಾಲೀನರು ಎಲ್ಲರೂ ಮಂತ್ರಿಗಳಾಗಿ ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆದ್ರೆ ಎಚ್ ಕೆ ಪಾಟೀಲ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಯಾಕೆ ಅಂದ್ರೆ ಅವರು ಸ್ಪೀಕರ್ ಆಗ್ತಾರಾ ಅನ್ನುವಂಥದ್ದು. ಜೊತೆಗೆ ದಿನೇಶ್ ಗುಂಡೂರಾವ್ ಸ್ಪೀಕರ್ ಆಗ್ತಾರ ಅನ್ನುವಂಥ ಆಪ್ಷನ್ ಈಗ ಓಪನ್ ಆಗಿದೆ. ದಿನೇಶ್ ಗುಂಡೂರಾವ್ ಮಂತ್ರಿ ಆಗಿಲ್ಲ. ಅದ್ರ ಜೊತೆಗೆ ಎಚ್ ಸಿ ಮಾದೇವಪ್ಪ ಕೂಡ ರೇಸ್ ನಲ್ಲಿ ಇದ್ದಾರೆ ಸ್ಪೀಕರ್ಗೆ ಅನ್ನುವಂಥದ್ದು. ಈಗ ಹಿರಿಯ ಮಾಜಿ ಸಚಿವರು ಇವರೆಲ್ಲ ಹಿರಿಯ ಶಾಸಕರು, ಕಾಂಗ್ರೆಸ್ ಶಾಸಕರು, ಇವರಲ್ಲಿ ಯಾರಾದ್ರೂ ಒಬ್ರು ಸ್ಪೀಕರ್ ಆಗೋದು ಖಚಿತ ಅನ್ನಲಾಗ್ತಿದೆ. ಎಚ್ ಕೆ ಪಾಟೀಲ್ ಆಗ್ಬೋದು, ಅಥವಾ ದಿನೇಶ್ ಗುಂಡೂರಾವ್ ಆಗ್ಬೋದು, ಅಥವಾ ಎಚ್ ಸಿ ಮಾದೇವಪ್ಪ ಆಗ್ಬೋದು. ಇವರ ಮೂವರ ನಡುವೆ ಈಗ ಫೈಟ್ ಶುರುವಾಗಿದೆ. ಯಾರು ಸ್ಪೀಕರ್ ಗಾದಿಯನ್ನು ಒಪ್ಕೊಳ್ತಾರೆ ಅನ್ನೋದ್ರ ಮೇಲೆ ಈ ಮುಂದಿನ ರಾಜಕೀಯ ಬೆಳವಣಿಗೆ ನಿರ್ಧಾರ ಆಗುತ್ತೆ. ಬಿ ಕೆ ಹರಿಪ್ರಸಾದ್ ಎಂದಿನಂತೆ ಈ ಮಂತ್ರಿ ಸ್ಥಾನ ಪಡೆದಿಲ್ಲ. ಅವರು ಕೆಪಿಸಿಸಿ ಅಧ್ಯಕ್ಷರಾಗೋದು ಖಚಿತ ಅನ್ನೋ ಥರದ ಮಾತುಗಳೀಗ ಕೇಳಿ ಬರ್ತಾ ಇದ್ದಾವೆ. ಇನ್ನು ಘೋಷಣೆ ಆಗಬೇಕಿದೆ. ಆದರೆ ಈಗ 13 ಸಚಿವರ ಜೊತೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ರಾಜಭವನ ಅಂದರೆ ಲೋಕಭವನದ ಗಾಜಿನ ಮನೆಯಲ್ಲಿ ಈ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ನಡೆಯಿತು. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾದಂತಹ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಯವರು, ಹಾಗೆಯೇ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರ ಜೊತೆಗೆ ಹಿಮಾಚಲದ ಮುಖ್ಯಮಂತ್ರಿಗಳು, ಜೊತೆಗೆ ತೆಲಂಗಾಣ ಮುಖ್ಯಮಂತ್ರಿ ತೆಲಂಗಾಣ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ, ಜೊತೆಗೆ ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಕೂಡ ಇವತ್ತು ಈ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು. ಇವರ ಸಮ್ಮುಖದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಬರಬೇಕಿತ್ತು. ಯಾಕೆ ಬಂದಿಲ್ಲ ಅನ್ನೋ ಕುತೂಹಲ ನಂಗೆ ಮನೆ ಮಾಡ್ತಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಬೇಕು ಅಂದ್ರೆ ಅದ್ರ ಹಿಂದೆ ಇದ್ದಂತಹ ಪ್ರಮುಖವಾದಂಥ ಶಕ್ತಿ ಪ್ರಿಯಾಂಕಾ ಗಾಂಧಿ. ಯಾಕೆ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಬಂದಿಲ್ಲ ಅನ್ನುವಂಥದ್ದೊಂದು, ಜೊತೆಗೆ ಈ ಸರ್ವಧರ್ಮ ಸಮನ್ವಯತೆ, ಸರ್ವಧರ್ಮ ಧರ್ಮಗುರುಗಳ ಸಮಕ್ಷಮದಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರ ಹೆಸರನ್ನು ಘೋಷಣೆ ಮಾಡಿದ ನಂತರ ರಾಜ್ಯಪಾಲರು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರತಿಜ್ಞಾವಿಧಿಗೆ ವೆಲ್ಕಮ್ ಮಾಡಿದಾಗ ಅವರು ವೇದಿಕೆ ಮೇಲಿದ್ದಂಥ ಅಜಯ್ ಅವರ ಫೋಟೋಗೆ ನಮಸ್ಕರಿಸಿ ಅದಾದಮೇಲೆ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇಂದು 3/6/2026 4:05 ಸರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದ್ರ ಜೊತೆಗೆ ನೀವು ಹೇಳ್ದಾಗೆ ಸರ್, ಆಲ್ಮೋಸ್ಟ್ ಬಿಜೆಪಿ ಅಂತ ಅಂದ್ರೆ ಹಿಂದುತ್ವವಾದಿ ಅನ್ನುವಂಥದ್ದನ್ನ ಗುರುತಿಸ್ಕೊಂಡು ಬಂದಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವ ಅನ್ನುವಂಥದ್ದನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ. ಕರೆಕ್ಟ್. ಆಕ್ಚುಲಿ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವ ಇವತ್ತಿಂದಲ್ಲ, ಮೊದಲಿಂದನೂ ಇದೆ. ಅವರು ಕಾಂಗ್ರೆಸ್ಗೆ ಸೆಡ್ ಹೊಡೆದವರು. ಅವರು ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೆಡ್ ಹೊಡೆದವರು. ಮಲ್ಲಿಕಾರ್ಜುನ್ ಖರ್ಗೆ ಕುಂಭಮೇಳದ ಸಮಯದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಯಾರು ಹೋಗ್ಬಿಟ್ಟು ಆ ನೀರಲ್ಲಿ ಮಿಂದೆದ್ದು ಬಂದ್ಬಿಟ್ರೆ ಈ ದೇಶದ ಬಡತನ ನಿರ್ಮೂಲನೆ ಆಗ್ಬಿಡುತ್ತಾ ಅಂತಾರೆ. ಡಿ ಕೆ ಶಿವಕುಮಾರ್ ಎಂಬ ಹೆಸರು ನಾನು